ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಅಯ್ಯೋ ಅಯ್ಯೋ, ಏನು ಕುಣಿತಿದೆ ಹಂಗೆ? ಶೈಲು, ಬುಡು ಬುಜ್ಜಿ. ನಾವು ಪೂಜೆಗೆ ಅಂತ ಬಂದಿದ್ವಿ ಪ್ರಗಜ ದೇವಸ್ಥಾನಕ್ಕೆ. ಅಲ್ಲೆಲ್ಲ ವೀಡಿಯೋ ಏನು ಮಾಡೋದು ಅಂತೇಳಿ ಮಾಡಿಲ್ಲ ಜಾಸ್ತಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಕೂತ್ಕೊಂಡು ಪ್ರಸಾದ ತಿಂತ ಕುಂತಿದ್ವಿ. ಇಲ್ಲಿ ತುಂಬ ಜನ ಬರ್ತಾರೆ ಅಲ್ವಾ. ಅಲ್ಲಿಂದ ಮುಗಿಸ್ಕೊಂಡು ಹಾಗೆ ನಾವು ಗುಳಿಕರಾಜ ದೇವಸ್ಥಾನ ಅಲ್ಲೇ ಹತ್ತಿರದಲ್ಲಿ, ಅಲ್ಲೂ ಕೂಡ ಬರ್ತೀವಿ. ಅಮಾವಾಸ್ಯೆಗಂತೀಗ ಫುಲ್ ಪೂಜೆ ಇರುತ್ತೆ, ಅನ್ನ ಪ್ರಸಾದ ಎಲ್ಲ ನಡೀತಾ ಇರುತ್ತೆ. ಭಕ್ತಿಯಿಂದ ಎಲ್ಲೋ ಬೇಡ್ಕೊಂಡ್ರು ಕೂಡ ನಮ್ಗೆ ಒಳ್ಳೇದು ಆಗೇ ಆಗುತ್ತಲ್ವಾ. ಹಾಯ್ ಬಾಯ್. ಹಾಯ್, ನನ್ನ ಹಾಯ್ ಅಂದರೆ ಶೈಲು ಬಾಯಿ ಅಂತಿದ್ದಾಳೆ ನೋಡಿ. ನಮ್ಮನೆ ಇವತ್ತೆಲ್ಲ ಗುಡ್ಡ ಹಾಕೊಂಡು ಕೂತಿದ್ದೀವಿ. ಇಲ್ಲಿ ನಾನು ಸೊಪ್ಪು ಸೋಸ್ತಾ ಇದ್ದೀನಿ. ಟೀಚರ್ ನಮ್ಮ ಸಾಹೇಬ್ರು ಏನು ಮಾಡ್ತಿದ್ದಾರೆ ನೋಡಿ. ಹಾಯ್ ಗೌಡ್ರೆ, ಏನು ಮಾಡ್ತಾ ಇದ್ದೀರಾ? ಹಾಂ, ಸೋಸ್ತಾ ಇದ್ದೀನಿ. ಏನು ಮಾಡ್ತಿದ್ದೀರಾ? ಲೋ, ರ್ಯಾಪರ್ ಹಾಕ್ತಿದ್ದೀನಿ ಅಂತ ಹೇಳು. ಅದೆಲ್ಲ ನೀನೇ ಹಾಕಿರೋದು ರ್ಯಾಪರು? ತೋರಿಸಿ, ಹೆಂಗೆ ಹಾಕಿದ್ಯಾ? ಬುಕ್ಕೆ ತೋರ್ಸು, ಕೈಲಿ ತೋರ್ಸು. ತಾತನ ತೋರ್ಸು, ತಾತಗೆ ನೋಡ್ರಿ. ಅವನೇ ರ್ಯಾಪರ್ ಹಾಕಿರೋದಂತೆ ನೋಡಿ. ನಮ್ಮ ಮಗು ತರ ನಿಮ್ಗೆ ಹಾಕಕ್ ಬರುತ್ತೆ. ಎಷ್ಟು ಚೆನ್ನಾಗಿ ಹಾಕಿದೆ. ಹೌದು, ಕಲ್ತ್ಕೊಂಡಿದ್ದಾರೆ. ಹೌದೌದೌದು, ಕಲ್ತ್ಕೊಂಡಿದ್ದಾರೆ ನೋಡಿ. ಶೈಲು ಹಾಕಿದ್ರು. ಏ ಖುಷ್ ಪುಟ, ಕತ್ರಿ ಅದೆಲ್ಲ ಮೊದ್ಲೀಸಿಡು, ಬಾಯಿ ಎತ್ತಿಡು. ಇದನ್ನ ಅದೆಲ್ಲ ಏನನ್ನ ತಗೊಂಡು ಹೊರದಾಗ್ತಿದ್ದೇನೆ. ಬಾ ನೋಡು, ಹೊರದಾಗ್ತಿಲ್ಲ ಕಣೆ. ಏನದ ಜಂಬ ಜಾಸ್ತಿ ಅವನಿಗೆ. ಹೆಂಗೆಲ್ಲ ಮಾತಾಡ್ತಾರೆ ನೋಡಿ ಇವಾಗ. ಎಲ್ಲೋ ಇದ್ರದ್ದು ಪಿನ್ಸು ಅಂತ ಮಾಡ್ಬೇಡ. ನಂಗೆ ಗೊತ್ತಿಲ್ಲ ಅಲ್ಲೇ ಮುಂದೆನೇ ಇಲ್ವಾ ಅದು? ಬಿಡು, ನೀನ್ ಮಾಡ್ಬೇಡ. ಸಿರಪ್ ಕುಡಿ. ಒಳ್ಳೆ ಕಣ್ಣಲ್ಲಿ ನೀರು ಬರ್ತಿದೆ. ಮೊದ್ಲು ಸಿರಪ್ ಹಾಕಮ್ಮ. ಯಾಕೋ ಬಜ್ಜಿ ಬೇಗ ಸ್ವಲ್ಪ ಹುಷಾರು ಕೂಡ ಇಲ್ಲ, ಇನ್ನೂ ಸರಿಯಾಗಿಲ್ಲ ಅವನು. ಗೋಬಿ ಕೊಟ್ಟಿರಲಿಲ್ಲ ನಮ್ಮ ಮನೆ. ಎಷ್ಟೋ ತಿಂಗಳುಗಳೇ ಆಗೋಗಿದ್ವಲ್ವಾ. ಅಂದರೆ ಇಲ್ಲಿ ಕಲರ್ ಎಲ್ಲ ಹಾಕಲ್ಲ, ಆದರೂ ಗೋಬಿ ಮಾಡ್ತಾರೆ. ಕೊಡೋಲ್ಲ ನಮ್ಮ ಮನೆ. ಇವತ್ತು ಅಳುತ್ತ ತೆಗೆಸ್ಕೊಂಡು ಬಂದಿದ್ದಾನೆ ಆಫು. ಇಲ್ಲ, ಯಾರು ಫಾಲೋವರ್ಸ್ ಹತ್ರ ಫ್ರೀಯಾಗಿ ತಂದಿರೋದು ನಮಗೆ ಗೋಬಿ ತಂದರೆ ಆಫು. ಅವನಿಗೆ ಡ್ರೈ ಗೋಬಿ ಇಸ್ಕೊಂಬಂದಿದ್ದಾನೆ. ಕೋಶ್ ಹೇಳೋ ಮೇಲೆ ನಾನು ಸೊಪ್ಪು ಸೋಸ್ಬಿಡ್ತೀನಿ. ಹಾಂ, ಓ ಮೈ ಗಾಡ್, ಅಪರೂಪಕ್ಕೆ ಅದೇನು ಗುಡ್. ಕುಡಿದೆ ಬಿಡು. ಖುಷ್, ಸುಮ್ಮನೆ ಇರ್ತೀಯಾ? ಏನು ಮಾಡ್ತಿದೀಯಾ? ನಮ್ಮನೆ ಇವತ್ತು ಹುರುಳಿ ಕಾಳು ಸಾಂಬಾರು. ಆರೋಗ್ಯಕ್ಕೆ ಹುರುಳಿ ತುಂಬ ಒಳ್ಳೆ. ಯಾಕೆಂದರೆ ಹಿಂದಿನ ಕಾಲದಲ್ಲೆಲ್ಲ ಹುರುಳಿನೆಲ್ಲ ತುಂಬ ಕಡಿಮೆ ರೈಟು. ಹಳ್ಳಿಗಳ ಕಡೆ ಎಲ್ಲ ತುಂಬಾ ಹುರುಳಿ ಬೆಳಿತಿದ್ರು. ಆ ಟೈಮಲ್ಲಿ ಹುರುಳಿ ಕಾಳು ಉಪ್ಪು ಸಾಂಬಾರು, ರಾಗಿ ಮುದ್ದೆ ಅಂದರೆ ಏನೋ ಅಂತ ತಿಳ್ಕೊಬಿಟ್ಟಿದ್ರು. ಇವಾಗೆಲ್ಲ ಹುರುಳಿ ಕಾಳು, ರಾಗಿ ಮುದ್ದೆ ಶ್ರೀಮಂತರ ಊಟ ಅಂತಲೇ ಹೇಳ್ಕೋಬೇಕು. ಹುರುಳಿಯಿಂದ ಮೊಳಕೆ ಕಟ್ಬೋದು, ಉಪ್ಪು ಸಾಂಬಾರು ಮಾಡ್ಬೋದು, ಹುರುಳಿ ಕಟ್ ಮಾಡ್ಬೋದು, ಪಲ್ಯ ಮಾಡ್ಕೊಂಡು ತಿಂದ್ರೆ ಅಂತ ಇನ್ನೂ ಜೀರ್ಣಕ್ರಿಯೆಗಂತೂ ಸೂಪರು. ಯಾರಿಗೆ ಕರೆಕ್ಟಾಗಿ ಇದೆಲ್ಲ ಆಗೋಲ್ಲ, ಜೀರ್ಣ ಆಗೋಲ್ಲ, ಅದೆಲ್ಲ ಹುರುಳಿ ಕಾಳನ್ನ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಮತ್ತು ಕೋಲ್ಡ್ ಆಗಿಬಿಟ್ಟಿರುತ್ತಲ್ಲ ಜಾಸ್ತಿ, ಅವ್ರಿಗೆಲ್ಲ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲೆಲ್ಲ ಹುರುಳಿ. ಯಾಕೆ ಖುಷಿಂಗೆಲ್ಲ ಆಡ್ತಿದೀಯ ನೀನು? ಹಾಂ, ಇದು ಹುರುಳಿ ಚೆನ್ನಾಗೇ ಇದೆ, ಕಲ್ಲೆಲ್ಲ ಇಲ್ಲ ನೋಡಿ. ಒಂದೊಂದು ಇದೆ, ಹೆಂಗೆಲ್ಲ ಇರುತ್ತೆ ಅಂದರೆ ಇದು ನೋಡಿ, ಈ ಥರ ಇರುತ್ತೆ. ಇದು ನೋಡಲಿಕ್ಕೆ ಹುರುಳಿ ಥರ ಇರುತ್ತೆ. ಇದು ಹುರುಳಿ ಅಂತೂ ಅಲ್ಲ. ಗೊತ್ತಿಲ್ಲದವ್ರು ಈಗಿನ ಕಾಲದ ಮಕ್ಕಳು ಕೊಟ್ಟರೆ, ಅಯ್ಯೋ ಅದು ಕಾಳೆ ಥರನೇ ಇದೆ ಅಂದ್ಬಿಟ್ಟು ಹಾಕ್ಬಿಡ್ತಾರೆ. ನೋಡ್ಕೊಳ್ಳಿ, ಇದು ನೋಡಿ ಕಾಣಿಸ್ತಿದೆ ನೋಡಿ. ಇದು ಹುರುಳಿ ಪಕ್ಕ ಇರೋದು ಇದು ನೋಡಿ. ಅದೆರಡು ಒಂದೇ ಥರ ಇದೆ. ಇಲ್ಲಿಗೆ ಹಾಕಿ. ಇದು ಮೊಳಕೆಗ ಸಣ್ಣ ಕಾಳು ಎಲ್ಲ ಹಾಕಿದೆಯಾ? ಹಾಂ, ಮಡಗಿರು. ಇದು ಸ್ವಲ್ಪ ಮೊಳಕೆ ಕಟ್ಟಬೇಕು. ಹೆಸ್ರು ಕಾಳು, ಕಡಲೆಕಾಳು, ಸ್ವಲ್ಪ ಹುರುಳಿ, ಸ್ವಲ್ಪ ಅಲಸಂದೆ, ಎಲ್ಲ ಮನೇಲಿ ಏನೇನು ಕಾಳಿದೆ
ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮೊಳಕೆ ಕಟ್ಟೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮನೆ ಅವಾಗವಾಗ ಮೊಳಕೆ ಕಟ್ಟಿ ಸಾಂಬಾರು ಕೂಡ ಮಾಡ್ತೀವಿ. ನೋಡಿ ಇಷ್ಟೇ, ಸ್ವಲ್ಪ ಹುರುಳಿ ಹಾಕಿದ್ದೀನಿ, ಸ್ವಲ್ಪ ಕಡಲೆಕಾಳು, ಸ್ವಲ್ಪ ಹೆಸರು ಕಾಳು, ಇದಕ್ಕೆ ಸ್ವಲ್ಪ ಅಲಸಂದೆ ಕಾಳು ಇಲ್ಲ, ಮತ್ತು ಇದಕ್ಕೆ ಸ್ವಲ್ಪ ಬಟಾಣಿ ಹಾಕಿದ್ರೆ ಹಾಕ್ಬೋದು. ಇನ್ನು ಏನೆಲ್ಲ ಇದೆ ಕಾಳು ಹಾಕ್ಬೋದು. ಅವರೆಕಾಳು ಇದೆ ಪುಟ, ಅದನ್ನೇ ಹಾಕಿ ಉಪ್ಪು ಸಾಂಬಾರು ಮಾಡ್ಬೋದು. ಇದು ಚೆನ್ನಾಗಿರೋದು ಬಿಡು. ಇಲ್ಲಿ ಈಗ ತಂದಿದ್ದೇನಿಲ್ಲ, ಅದು ಹುಳಿ ಖಾರಕ್ಕೆಲ್ಲ ಚೆನ್ನಾಗಿರುತ್ತೆ. ಕರಿಮೀನು ಹಾಕ್ಬಿಟ್ಟು ಮಾಡಲಿಕ್ಕೆ. ಕರಿಮೀನೆಲ್ಲ ಪೌಡಿಗೆ ಹೋಗೋದು ಇವಾಗ ಅಪ್ಪರ್ ಮನೇಲಿದೆ. ಈ ಕಡೆ ಹೋದ್ರೆ ಮಾರ್ಕೆಟಲ್ಲಿ ತರ್ಬೋದು. ಸೋಸ್ಬಿಡು. ಇಲ್ಲಿ ನೋಡಿ ಅಲಸಂದೆ ಕಾಳು, ಅದೇ ನಾವು ಫ್ರಿಜ್ಜಲ್ಲಿ ಇಡೋಕ್ಕೋಸ್ಕರ ಹಂಗೇ ಕವರ್ಲ್ಲಿ ಹಾಕಿ ಇಟ್ಟಿದ್ದೀನಿ. ಕುಳು ಕುಳು ಅಂತ ಇದೆ. ಇದೊಂದಿಷ್ಟು ಅಲಸಂದೆ ಕಾಳು ಕೂಡ ಹಾಕ್ತೀನಿ ಮೊಳಕೆಗೆ. ಸಾಕು ಸಾಕು, ಬೇಕು ಇನ್ನೂ ಸ್ವಲ್ಪ. ಎಂಥ ಸೊಪ್ಪು ಖುಷಿ ಮಾಡ್ತಿರೋದು ಪುಟ. ಅಲ್ಲಿ ನೋಡೆ ಕಸ ಎಲ್ಲ ಗುಡಿಸ್ತೀನಿ ಅನ್ಕೊಂಡು, ಅಲ್ಲಿ ನೋಡಿ ಬುಕ್ಸ್ ಎಲ್ಲ ಅಲ್ಲಿಟ್ಟು ಈ ಮ್ಯಾಟ್. ಅಯ್ಯೋ, ಸೋಮವಾರ ದಿನ ನನ್ನ ಮನೆ ಮಗಳಿಗೆ ನೀನು ಪರ್ಕೆಲ್ ಹೊಡಿತೀಯಾ? ವಾ, ಗಲಾಟೆ ಮಾಡಿದ್ರೆ ನನ್ನೇ ಎತ್ತಿ ಡಸ್ಟ್ಬಿನ್ಗೆ ಹಾಕ್ತೀಯಾ? ಭಾಳ ಇದೆಯಾ? ಡಸ್ಟ್ಬಿನ್ ಅವರು ಇದೆಲ್ಲ ತಗೊಂಡೋಗ್ತಲ್ಲ, ಅವ್ರ ಮನೆಗೆ ಹೋನ ನಾನು. ಹೋಗ್ಲಿ ಬಿಡು, ಅವ್ರದ್ದು ಒಳ್ಳೆ ಕೆಲಸ. ಅವ್ರಿಲ್ಲ ಅಂದರೆ ಊರು ಕೇರಿ ಎಲ್ಲ ಕೊಳಕಾಗಿರುತ್ತೆ. ಅವರು ಡಸ್ಟ್ಬಿನ್ ತಗೊಂಡೋಗಿ ಹಾಕಿದ್ರೆ ನಮ್ಮ ಮನೆಯೆಲ್ಲ ಕ್ಲೀನ್ ಇರೋದು. ಹೋಗು, ಆಯ್ತು, ನಾನು ಅವ್ರ ಮನೆಗೆ ಹೋಗ್ತೀನಿ ಬಿಡು. ಡಸ್ಟ್ಬಿನ್ ತಗೊಂಡೋಗ್ತಾರಲ್ಲ ಅವ್ರ ಮನೆಗೆ ಹೋಗ್ತೀನಿ ನಾಳೆ. ಇಲ್ಲ ಹೋಗ್ತೀನಿ ಬಿಡು ನಾನು. ಮೈ ಗಾಡ್, ನೋಡಿ ನೋಡಿ ನೋಡಿ, ನೀವೇ ಹೇಳಿ, ನ್ಯಾಯ ಹೇಳಿ. ನಾನೇನಾರು ಗಲಾಟೆ ಮಾಡಿದ್ರೆ ಡಸ್ಟ್ಬಿನ್ ತಗೊಂಡೋಯ್ತಾರಲ್ಲ ಅವ್ರ ಮನೆಗೆ ಕಳಿಸ್ತಾರಂತೆ. ಇಲ್ಲ ಅಂದರೆ ಕಳಿಸಲ್ಲ. ಮತ್ತೆ ಯಾರ ಮನೆ ಕಳಿಸ್ಲಿ? ಮೇಲ್ಗಡೆ ಮನೆ ಇದೆಯಲ್ಲ ಅವ್ರ ಮನೆ ಕಳಿಸ್ತೀನಿ. ಅಲ್ಲಿ ಅವ್ರ ಮಕ್ಕಳಿದಾರಲ್ಲ, ಹೆಂಗಾರು ಕೂತ್ಕೊಂಡು ಆಟ ಆಡ್ಬೋದು. ನೋಡಿ ಮನೇನೆ ಈ ರೇಂಜಿಗೆ ಮಾಡ್ದಲ್ಲ. ಈಗ ನಾನೇನು ಮಾಡಲಿ? ಹಾಂ ನೋಡಿ, ಸ್ವಲ್ಪನೂ ನೀಟ್ ಡಿಸಿಪ್ಲಿನ್ ಅನ್ನೋದಿಲ್ಲ ಕಣೋ. ಕೊಡಿ, ನಾನು ಗುಡಿಸ್ಕೊಡ್ತೀನಿ. ಕರ್ಮ ಗುರು, ವಿಡಿಯೋ ಮಾಡಬೇಕು. ಗುಡ್ಸೋಕೆ ಮುಂಚೆನೆ ಮಾಡಿ. ನಾನು ಫೋನ್ ಕೊಡ್ತೀನಿ. ಈಗ ಸೈಲೆಂಟ್ ಆಗಿರು ನೀನು. ಕಿಚನ್ ಡ್ರೈನಿಂಗ್ ಹಾಲ್ದು ಲೈಟ್ ಹಾಕು. ನೋಡಿ ಇನ್ನೊಂದು ಬರ್ಲೆತ್ಕ ಬರ್ತದೆ. ಬೇಡ ನನಗೆ ಅಲ್ಲೇ ಇಡು. ಅಂತೀರಿ. ಓಕೆ, ಸ್ಟಾರ್ಟ್. ಏನು ಸೋಲೋ ಟ್ರಿಪ್ಪಾ? ಹಂಗಂದ್ರೆ ಏನೇ ಚೆನ್ನಾಗಂತ? ಓಕೆ, ಸೋಲೋ ಟ್ರಿಪ್ ಅಂತಂದ್ರೆ ಒಬ್ಬರೇ ಟ್ರಿಪ್ಗೆ ಹೋಗೋದು ಅಂತ. ಯಾಕೆ ಜೊತೆಗೆ ಯಾರು ಬರಲ್ಲ ಅಂತಾರ? ಇರ್ತೀನಿ, ಹುಷಾರು ತಪ್ಪಿರ್ತೀನಿ. ನೆನ್ನೆ ಮೊನ್ನೆ ಅಂತೂ ನನ್ನ ಮೇಲಕ್ಕೆ ಹೇಳೋಕ್ಕಾಗಿಲ್ಲ. ಅಷ್ಟು ಬಾಡಿ ಪೇನು, ಜ್ವರ, ಒಂಥರ ಮೂಗೆಲ್ಲ ಕಟ್ಕೊಂಡು ತಲೆಲ್ಲ ಭಾರ. ನಾನು 4 ದಿನದಲ್ಲಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದೆ. ಮತ್ತು ನೆನ್ನೆ ಕೂಡ 2 ಇಂಜೆಕ್ಷನ್ ಮಾಡಿದ್ದಾರೆ. ಮೆಡಿಷನ್ ಅಂತೂ ಟೈಮ್ ಟು ಟೈಮ್ ಮಿಸ್ ಮಾಡೋದು ತಗೊಳ್ಳೋದು. ನಿದ್ದೆ ಎಷ್ಟು ಮಾಡ್ತಾಯಿದ್ದೀನಿ ಅನ್ನೋದೇ ಗೊತ್ತಿಲ್ಲ. ಅಂದರೆ ಅಷ್ಟು ಪವರ್ ಇರುತ್ತೆ ಆ ಮೆಡಿಷನು. ಸುಮ್ಮನೆ ಮಾತ್ರೆ ತಗೋ, ಏನಾದ್ರು ಸ್ವಲ್ಪ ತಿಂದು ಸುಮ್ಮನೆ ಮಲಗು. ಟೈಮ್ ಹೆಂಗೆ ಹೋಗ್ತಾಯಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಟೈಮ್ ಅಂತೂ ಬೋರ್ ಹಿಡಿದೋಗಿದೆ ಇವತ್ತು. ಅಂದರೆ ಸ್ವಲ್ಪ ಅಂದರೆ ಜ್ವರ ಇತ್ತು, ಸ್ನಾನ ಮಾಡಿಲ್ಲ ಅಂತಂದರೆ ಒಂಥರ ಇನ್ನೂ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಬಿಸಿಯಾಗಿ ತಲೆಗೆ ಸ್ನಾನ ಕೂಡ ಮಾಡಿದೆ. ಜ್ವರ ಇದೆ ಆದರೂ ಏನೂ ಮಾಡೋಂಗಿಲ್ಲ. ಸ್ವಲ್ಪ ಬಿಸಿ ನೀರು ಸ್ನಾನ ಮಾಡಿ ಫ್ರೆಶ್ ಅಪ್ ಆಯಿತು ಅಂದರೆ ಏನೋ ಒಂಥರ ಮೈಂಡ್ ಫ್ರೆಶ್ ಇರುತ್ತೆ ಅಂದ್ಬಿಟ್ಟು ಹಾಗೇನೋ ಸ್ಟಿಕ್ಕರ್ ಇಟ್ಕೊಂಡು ಹಣೆ ಕುಂಕುಮ ಇಟ್ಕೊಂಡು ಬಂದೆ. ಏನೂ ಮಾಡೋಂಗಿಲ್ಲ. ಇದು ವೆದರ್ ಕೂಡ ಹಾಗೇ ಇದೆ. ಬಜ್ಜಿ ಬೇಬಿ ಕೂಡ ಹುಷಾರಿಲ್ಲ ಅಂತಾನೆ. ಅವನೆಲ್ಲ ನಿನ್ನೆಯಿಂದ ಅವನಿದ್ದು ನಡೀತಾನೆ ಇರಲಿಲ್ಲ. ಕಾಲೆಲ್ಲ ಮಡಗು ಅಂತಂದರೆ ನನಗೆ ನಡೆಯೋಕ್ಕೆ ಆಗಲ್ಲ. ಅದು ಎಷ್ಟು ಭಯ ಪಡಿಸಿದ್ದಾರೆ ಗೊತ್ತಾ. ಬೆಳಗ್ಗೆ ಒಂದು 7 ಗಂಟೆಯಿಂದ 10-11 ಗಂಟೆ ಆದರೂ ಅವನು ಹೆಜ್ಜೆನೇ ಇಟ್ಟಿಲ್ಲ. ಅಷ್ಟರಲ್ಲಿ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದು. ಅವ್ರು ಬೇರೆ ಡೆಂಗ್ಯೂ ಇರ್ಬೋದು ಅಂತಂದರು. ಅಲ್ಲಿಂದ ಹೋಗಿ ಬ್ಲಡ್ ಚೆಕಪ್ಗೆಲ್ಲ ಕೊಟ್ಟು ಮತ್ತೆ ಮೆಡಿಸಿನ್ ಚೇಂಜ್ ಮಾಡಿದ್ರು. ಈಗ ಅದು ಮೆಡಿಸಿನ್ ಚೇಂಜ್ ಮಾಡಿದ್ಮೇಲೆ ಅವರು ಜ್ವರ ಎಲ್ಲ ಆರಿದೆ. ಮತ್ತು ಅದು ಇನ್ನೂ ಡೆಂಗ್ಯೂದೆಲ್ಲ ಕೊಟ್ಟಿದ್ವಲ್ಲ, ಇವತ್ತು ಸಂಜೆ ರಿಪೋರ್ಟ್ ಬರುತ್ತೆ ಅಂದಿದ್ದಾರೆ. ಸದ್ಯ ಅದು ಏನಾದರೂ ಆಗಲಿ, ಆ ರಿಪೋರ್ಟ್ ಇಲ್ಲ ಏನಿಲ್ಲ ಅಂತ ಬಂದರೆ ಸಾಕಪ್ಪ ನಂಗೆ ಆಗ್ಬಿಟ್ಟಿದೆ. ನನಗಂತೂ ಇನ್ನೂ ಒಂಥರ ತಲೆ ಭಾರ, ಕಣ್ಣೂರು ಹಿಂಗೆಲ್ಲ ಆಗ್ಬಿಟ್ಟಿದೆ. ಏನೂ ಮಾಡೋಂಗಿಲ್ಲ. ಇಷ್ಟು ದಿನ ಗಂಟೆ ಅಪ್ಪರು ಹುಷಾರಿಲ್ಲ ಅನ್ಕ ಓಡಾಡ್ತಾಯಿತ್ತು. ಈಗ ನನಗೂ ಹುಷಾರಿಲ್ಲ ಅಂತ ಮಲಗುತ್ತಾಯಿತು. ಇನ್ನೇನು ತಾನೇ ಮಾಡೋದು ಅಲ್ವಾ. ಶೈಲು ಅಂತೂ ಫುಲ್ ಕೆಲಸ ಮಾಡಿ ಸುಸ್ತಾಗಿ
ಕೂತ್ಬಿಟ್ಟಿದ್ದಾಳೆ. ಇಲ್ಲೇ ಕೂತಿದ್ದೀನಿ. ನೋಡಿ ಟೈಮ್ ಎಷ್ಟಾಗಿದೆ ಗೊತ್ತಾ ಪಾಪ, ಇವಾಗ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ. ಹಾಂ 12:15 ಪಾಪ. ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಿ ಈಗ ಕುಂತಿದ್ದಾಳೆ ಪಾಪ. ಅವಳಿಗಂತೂ ಯಾಕಪ್ಪ ಹಿಂಗಾಗಿದ್ದಾರೆ ಇವರಿಬ್ರು ಅನ್ನಷ್ಟು ನನಗೆ ಬೇಜಾರು. ಸಂಡೇ ನಮ್ಮ ಮನೇಲಿ ಕರೆಕ್ಟಾಗಿ ಕೆಲಸ ಮಾಡಿದ್ದು ಸೋಮವಾರ. ಭಾನುವಾರ ಹುಷಾರ್ ತಪ್ಪ, ಅದಾದ ನೆಕ್ಸ್ಟ್ ಡೇ ಮಮ್ಮಿ ಏನೋ ಹುಷಾರ್ ತಪ್ಪಿದ್ರು. ಅವತ್ತಿಂದ ತಲೆನೇ ಕೆಟ್ಟೋಗಿದೆ. ಏನ್ ಮಾಡ್ಬೇಕಲ್ಲ ಅಂತ ನಾಷ್ಟ ಕೂಟಕ್ಕೆ ಮಾಡ್ತಾ ಇರೋದು. ಬಿಡಂಗಿಲ್ಲ. ತಲೆ ಕೆಡ್ಸ್ಕೊಬೇಡ, ಜಾಸ್ತಿ ತಲೆ ಕೆಡ್ಸ್ಕೊಬೇಡ, ಸರಿಯಾಗುತ್ತೆ ಅಲ್ಲ, ಏನೂ ಮಾಡೋಂಗಿಲ್ಲ ಪುಟ. ಬೆಳಗ್ಗೆ ತಿಂಡಿ ಮಾಡಿಕೊಟ್ರು, ಇಷ್ಟೊತ್ತು ಗಂಟೆ ಬಟ್ಟೆ ಎಲ್ಲ ಒಗೆದು ಎಲ್ಲ ಕ್ಲೀನ್ ಮಾಡಿ ನಂತರ ಈಗ ಮತ್ತೆ ಮಧ್ಯಾಹ್ನ ಅನ್ನಕ್ಕೆ ಇಟ್ಟಿದ್ದಾಳೆ. ಬೇಳೆ ಸಾಂಬಾರಿದೆ ಅಂದ್ಕೊಂಡು ನಾನು ಸ್ವಲ್ಪ ಇವತ್ತು ಪೂಜೆನಾದರೂ ಮಾಡೋಣ, ಏನೋ ಒಂಥರ ಮನಸ್ಸಿಗೆ ಖುಷಿನಾದರೂ ಸಿಗ್ಬೋದು. ನಮ್ಮ ಮನೆ ಉದಿ ನೋಡಿ ಹೆಂಗಾಡ್ತಾ ಇದೆ ಅಂತ. ಹಾಗೆಯೇ ಅಪ್ಪನ ಚೆಕಪ್ ಅಂತ ಹೇಳ್ಬಿಟ್ಟು ಸಂಜೆ ಮೇಲೆ ಕರ್ಕೊಂಡು ಬಂದಿದ್ದೆ. ಹತ್ರ ಅಲ್ವಾ ಇಲ್ಲೇ ನಮ್ಗೆ ಹಾಸ್ಪಿಟಲ್, ಸಿ ಹಾಸ್ಪಿಟ್ಲ್ ಹತ್ರ. ಹಾಗೆ ಬಂದುಬಿಟ್ಟು ಚೆಕಪ್ ಮಾಡಿಸ್ಕೊಂಡು ಒಂದ್ಸರಿ ಮೆಡಿಸಿನ್ ಇಸ್ಕೋಬೇಕಿತ್ತಲ್ಲ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿಯಲ್ಲ, ತೋರಿಸಾಯಿತು. ಯಾರಪ್ಪ ಮನೆಗೆ ಹೊಡ್ತಾ ಇದ್ದೀನಿ. ಸಂಜೆ ಟೈಮ್ ಸೂಪರ್ ಅಲ್ಲ, ಇಲ್ಲಿ ಹಾಸ್ಪಿಟ್ಲ್ ಥರನೇ ಕಾಣಿಸ್ತಾ ಇಲ್ಲ ಅಲ್ವಾ, ಎಲ್ಲೋ ಪಾರ್ಕ್ ಬಂದಿದ್ದೀವಿ ಅಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಬಾಯ್, ನಾನು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.